ವಂದೇ ಮಾತರಂ ಹಾಡಿನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಶಾಸಕ ಅರವಿಂದ್ ಬೆಲ್ಲದ್ ಕಾಂಗ್ರೆಸ್ ಪಕ್ಷಕ್ಕೂ ರಾಷ್ಟ್ರಭಕ್ತಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಆರೋಪ ನೀಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಂದೇ ಮಾತರಂನ 2 ಪ್ಯಾರಾಗಳನ್ನ ಮಾತ್ರ ಹಾಡುವಂತೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯ ಕೈಗೊಂಡಿರುವುದು ಸರಿಯಲ್ಲ ಅಂತ ಬೆಲ್ಲದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟಕ್ಕೆ ವಂದೇ ಮಾತರಂ ಧ್ವನಿಯಾಗಿತ್ತು. ಈ ಗೀತೆಯ ಮೂಲಕ ಸಾಮಾನ್ಯ ಜನರನ್ನ ಸಂಘಟಿಸಿ ಹೋರಾಟಕ್ಕೆ ಪ್ರೇರೇಪಿಸಲಾಗಿತ್ತು. ಅಂತಹ ರಾಷ್ಟ್ರಭಕ್ತಿಯ ಸಂಕೇತವಾಗಿರುವ ವಂದೇ ಮಾತರಂಗೆ ಗೌರವ ನೀಡಲು ಕಾಂಗ್ರೆಸ್ ಸಿದ್ಧವಿಲ್ಲ. ನಮ್ಮ ದೇಶದ ಸಂಸ್ಕೃತಿಗೂ ಅವರು ಗೌರವ ತೋರಿಸುತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ನ ಈ ನಿಲುವನ್ನ ಜನರು ಗಮನಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನರು ಕಾಂಗ್ರೆಸ್ ನಾಯಕರನ್ನ ರಾಜಕೀಯವಾಗಿ ಮೂಲೆಗೆ ಕೂರಿಸಲಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತು ರಾಷ್ಟ್ರಭಕ್ತಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಅವರು ತೆಗೆದುಕೊಂಡ ನಿರ್ಣಯದಿಂದ ಗೊತ್ತಾಗ್ತದೆ. ಯಾಕಂದರೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಅದರ ಮೂಲಕ ಇಡೀ ದೇಶಾದ್ಯಂತ ಯುವಕರನ್ನ, ಯುವತಿಯರನ್ನ, ರೈತರನ್ನ, ಸಾಮಾನ್ಯ ಜನರನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿತ್ತು. ಇವತ್ತು ಆ ರಾಷ್ಟ್ರಗೀತೆಗೆ ಗೌರವ ಕೊಡಲಿಕ್ಕೆ CWC ತಯಾರಿಲ್ಲ, ಸೋನಿಯಾ ಗಾಂಧಿ ತಯಾರಿಲ್ಲ, ಅವ್ರ ಪಕ್ಷದವ್ರು ತಯಾರಿಲ್ಲ ಅಂತಂದ್ರೆ ಅವ್ರಿಗೆ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಹಿತದ ಬಗ್ಗೆ, ಭಾರತದ ದೇಶದ ಬಗ್ಗೆ, ಇಲ್ಲಿ ಸಂಸ್ಕೃತಿ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಅನ್ನೋದು ಇದು ತೋರಿಸ್ತೈತಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಈ ಎಲ್ಲ ಕೆಲಸ ಮಾಡೋದ್ರ ಸಂಬಂಧ ಅವ್ರಿಗೆ ಜನ